जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ क्षेमाय वै भागवतं प्रगर्जति साङ्केत्यं पारिहास्यं वा शोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗೆ ವಾಮನ ರೂಪಿಯಾದ ಪರಮಾತ್ಮನ ಪರಮಾತ್ಮ ಅದಿತಿಯ ಗರ್ಭದಲ್ಲಿ ಜನಿಸಿ ಬರ್ತಾನೆ ಅನ್ನುವ ಕಥೆಯನ್ನ ನಾವು ಗಮನಿಸಿದ್ವು. ಈಗ ಆ ಹೇಳಿದ ಪರಮಾತ್ಮ ಅದಿತಿ ಮತ್ತು ಕಶ್ಯಪರ ಮಗನಾಗಿ ಅವತಾರವಾಗುವ ಕಥೆಯನ್ನ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. 8ನೇ ಸ್ಕಂದದ 17ನೇ ಅಧ್ಯಾಯ. ಮೊದಲಿಗೆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಆ ಗರ್ಭದಲ್ಲಿರುವಂತಹ ಶಿಶುವಿನ ಸ್ತೋತ್ರವನ್ನು ಮಾಡ್ತಾರೆ. ನಂತರದಲ್ಲಿ ಪರಮಾತ್ಮ ಹುಟ್ಟಿ ಬರ್ತಾನೆ. ಅವುಗಳನ್ನು ನೋಡೋಣ. ಮೊದಲಿಗೆ 8ನೇ ಸ್ಕಂದದ 16ನೇ ಅಧ್ಯಾಯದ 25ನೇ ಶ್ಲೋಕದಿಂದ ಒಂದಿಷ್ಟು ಶ್ಲೋಕಗಳನ್ನ ನೋಡ್ತಾ ಹೋಗೋಣ. ಬ್ರಹ್ಮದೇವರು ಅದಿತಿಯ ಗರ್ಭದಲ್ಲಿ ಪರಮಾತ್ಮ ಬಂದು ನೆಲೆಸಿದ್ದನ್ನು ನೋಡಿ ವೇದಾದಿ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಸರ್ವೋತ್ತಮ ಅಂತ ಕರೆಸಿಕೊಂಡವನು ನೀನು, ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ನೀನು ಇಡೀ ಜಗತ್ತನ್ನ ವ್ಯಾಪಿಸಿ ಬಿಡ್ತಿ. ಈಗ ವಾಮನನಾಗಿ ಹುಟ್ಟಿ ತ್ರಿವಿಕ್ರಮನಾಗಿ ಬೆಳೀತಾನೆ ಅನ್ನುವ ವಿಷಯ ಬ್ರಹ್ಮದೇವರಿಗೆ ಆಗಲೇ ಗೊತ್ತಾಗಿ ಬಿಟ್ಟಿದೆ. ಅದಕ್ಕೆ ಬ್ರಹ್ಮದೇವರು ವಾಮನ ರೂಪಿಯಾಗಿ ಹುಟ್ಟಿ ತ್ರಿವಿಕ್ರಮನಾಗಿ ಬೆಳೆಯುವಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ನೀನು ಇಂದ್ರನ ಶತ್ರುವನ್ನ ನಾಶ ಮಾಡ್ಲಿಕ್ಕೆ ಅಂತ ಹುಟ್ಟುತ್ತಾ ಇದ್ದೀಯ. 3 ಧಾಮಗಳಲ್ಲಿ 3 ಕ್ಷೇತ್ರಗಳಲ್ಲಿ ನೀನು ಸನ್ನಿಹಿತನಾಗಿದ್ದಿ. 3 ಕ್ಷೇತ್ರಗಳಲ್ಲೂ ಸನ್ನಿಹಿತನಾಗಿ ಇರುವಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ 3 ಸ್ಥಾನಗಳು ಪರಮಾತ್ಮನದ್ದು. ಪರಮಾತ್ಮ ನಮ್ಮಲ್ಲಿರುವ ಸತ್ವ, ರಜಸ್ಸು, ತಮಸ್ಸು ಎಂಬಂತಹ ಗುಣಗಳಿಗೆ ಪ್ರೇರಕನೂ ಆಗಿದ್ದ. ನಮ್ಮಲ್ಲಿರುವಂತಹ ಗುಣಗಳಿಗೆ ಪ್ರೇರಕನಾದವನೇ 3 ಹೆಜ್ಜೆಗಳಿಂದ ಇಡೀ ಜಗತ್ತನ್ನ ಅಳೆದು ಬಿಡುವಂತಹ ಸಾಮರ್ಥ್ಯ ಇರುವವನೇ ನಿನಗೆ ನಮಸ್ಕಾರ. ಪರಮಾತ್ಮ ಅದಿತಿ ಮತ್ತು ಕಶ್ಯಪರ ಮಗನಾಗಿ 3 ಬಾರಿ ಹುಡುತ್ತಾನೆ. ಒಂದು ಪೃಷ್ಟಿ ಎಂಬ ಹೆಸರಿನಿಂದ ಅದಿತಿಯು ಹಿಂದಿನ ಜನ್ಮದಲ್ಲಿ ಅವತಾರ ಮಾಡಿದಂತಹ ಸಂದರ್ಭದಲ್ಲಿಯೂ ಪರಮಾತ್ಮ ಅವಳ ಮಗನಾಗಿ ಪೃಷ್ಣಿಗರ್ಭ ಅನ್ನುವ ಹೆಸರಿನಿಂದಲೇ ಹುಟ್ಟಿದ್ದ. ಈಗ ಅದೇ ಅದಿತಿಯು ಪರಮಾತ್ಮನನ್ನು ಕುರಿತು ಪಯೋವ್ರತವನ್ನು ಆಚರಿಸಿದಾಗ ಅವಳ ಮಗನಾಗಿ ವಾಮನ ರೂಪಿಯಾಗಿ ಅವತಾರ ಮಾಡ್ತಿ. ಅಷ್ಟೇ ಅಲ್ಲ, ಮುಂದೆ
ವಸುದೇವ, ಕಶ್ಯಪರು ವಸುದೇವನಾಗಿ ಹುಡ್ತಾರೆ, ದೇವಕಿಯಾಗಿ ಅದಿತಿಯೇ ಜನಿಸ್ತಾಳೆ. ಆವಾಗ ಅವರಿಬ್ಬರ ಗರ್ಭದಲ್ಲಿ ಕೃಷ್ಣನೇ ಅವರ ಮಗನಾಗಿ ಹುಡ್ತಾನೆ. ಹೀಗೆ 3 ಬಾರಿ ಇವರ ಪುತ್ರನಾಗಿ ಹುಡ್ತೇನೆ ಅಂತ ಅವರಿಗೆ ವರವನ್ನು ಕೊಟ್ಟಿರ್ತಾನೆ. ಆ ಕಥೆ ಎಲ್ಲ ಮತ್ತೆ ಮುಂದೆ ಬರೋದಿದೆ ಕೃಷ್ಣಾವತಾರ ಸಂದರ್ಭದಲ್ಲಿ. ಆ 3 ವರಗಳ ಉಳಿವಿಗಾಗಿ ಅವಳ ಗರ್ಭದಲ್ಲಿ 3 ಬಾರಿ ಮಗನಾಗಿ ಹುಡ್ತಾ ಇದ್ದಿ. ಅದರಲ್ಲಿ ಈ ಬಾರಿಯೂ ಅವಳ ಮಗನಾಗಿ ಹುಡ್ತಾ ಇದ್ದಿ. 3 ಲೋಕದಲ್ಲಿ ವಾಸವಾಗಿರುವವನು ನೀನು, ಗರುಡ ವಾಹನನಾಗಿರುವುದು ನಿನ್ನ ಲಕ್ಷಣ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ನಮ್ಮನ್ನ ಸೃಷ್ಟಿ ಮಾಡುವವನು ಅಂತ ಕರೀತಾರೆ, ರುದ್ರದೇವರನ್ನ ಸಂಹಾರ ಮಾಡುವವರು ಅಂತ ಕರೀತಾರೆ. ಆದ್ರೆ ನಿಜವಾಗಿಯೂ ಸೃಷ್ಟಿ ಸಂಹಾರಗಳನ್ನು ಮಾಡುವವರು ಯಾರು ಅಂತ ವಿಚಾರ ಮಾಡಿದರೆ, ಜಗತ್ತಿಗೆ ಸೃಷ್ಟಿ ಸ್ಥಿತಿ ನಾಶವನ್ನು ಎಲ್ಲವನ್ನೂ ತಂದು ಕೊಡುವವನು ನೀನೇ. ವೇದಗಳೆಲ್ಲವೂ ಸ್ತೋತ್ರ ಮಾಡ್ತಾ ಇರುವಂತಹದ್ದು ನಿನ್ನ ಸ್ವಭಾವವನ್ನೇ, ನಿನ್ನ ಪ್ರಭಾವವನ್ನೇ. ವೇದಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯಾಗಿ ವೇದಗಳೆಲ್ಲ ಬರೀ ನಿನ್ನ ಸ್ವಭಾವವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ನಾವೆಲ್ಲ ಸಂಸಾರದಲ್ಲಿ ಬಿದ್ದವರು. ಈ ಸಂಸಾರದಲ್ಲಿ ಬಿದ್ದಿರುವಂತಹ ನಮ್ಮೆಲ್ಲರನ್ನೂ ಕೂಡ ಕಾಲ ಪ್ರವಾಹದ ಮೂಲಕವಾಗಿ ಸೆಳೆದುಕೊಂಡು ಹೋಗಿ ಬಿಡುತ್ತೆ. ಕಾಲ ಪ್ರವಾಹದ ಮೂಲಕವಾಗಿ ನೀನು ಎಲ್ಲರನ್ನೂ ಕೂಡ ಸೆಳೆದುಕೊಂಡು ಹೋಗ್ಬಿಡ್ತಿ. ಅದಕ್ಕೊಂದು ಹೇಳ್ತಾರೆ, ದೊಡ್ಡದಾದಂತಹ ಪ್ರವಾಹದ ಮಧ್ಯದಲ್ಲಿ ಯಾವುದೋ ಒಂದು ಹುಲ್ಲು ಕಡ್ಡಿ ಬಿದ್ದುಕೊಂಡಿದೆ. ಪ್ರವಾಹದ ಮಧ್ಯದಲ್ಲಿ ಬಿದ್ದಂತಹ ಹುಲ್ಲು ಕಡ್ಡಿಯನ್ನ ಆ ಪ್ರವಾಹದ ಸೆಳೆತ ಹೇಗೆ ಎಳೆದುಕೊಂಡು ಹೋಗಿ ಬಿಡತ್ತೋ, ಅದರ ನಾಮಾವಿಶೇಷವೂ ಇಲ್ಲದೆ ಇರೋ ಹಾಗೆ ಹೇಗೆ ಆ ಪ್ರವಾಹದ ಮಧ್ಯದಲ್ಲಿ ಅದು ಸೇರಿಕೊಂಡು ಬಿಡತ್ತೋ, ಹಾಗೆ ನಾವೆಲ್ಲರೂ ಈ ಸಂಸಾರದಲ್ಲಿ ಬಂದಿದ್ದೇವೆ. ಹಿಂದೆಯೂ ಕೂಡ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವರು ಹುಟ್ಟಿದ್ದಾರೆ. ಅವರೆಲ್ಲ ಮರಣವನ್ನೂ ಹೊಂದಿದ್ದಾರೆ. ಈಗಲೂ ಅನಂತ ಕೋಟಿ ಸಂಖ್ಯೆಯಲ್ಲಿ ಜೀವರು ಹುಟ್ಟುತ್ತಾ ಇದ್ದಾರೆ. ನಾವು ಒಂದಲ್ಲ ಒಂದು ದಿವಸ ಮರಣವನ್ನು ಹೊಂದುವವರೇ. ನಮ್ಮನ್ನ ಈ ಕಾಲದ ಪ್ರವಾಹದಲ್ಲಿ ಹಾಕಿ ಈ ಸಂಸಾರದಲ್ಲಿ ಇರುವಂತೆ, ಈ ಸಂಸಾರದ ಬಂಧನದಲ್ಲಿ ಬೀಳುವ ಹಾಗೆ ನಮ್ಮನ್ನ ಮಾಡ್ತಾ ಇದೆಯಲ್ಲ ಪರಮಾತ್ಮ, ನಿನಗೆ ನಮಸ್ಕಾರ. ಯೋಗ್ಯರಾದಂತಹ ವ್ಯಕ್ತಿಗಳನ್ನ ಮುಕ್ತಿಗೆ ಕರೆದುಕೊಂಡು ಅಯೋಗ್ಯರಾದ ಜನರನ್ನ ಸಂಸಾರದಲ್ಲಿ ಬೀಳುವ ಹಾಗೆ ಮಾಡಿ ನಮ್ಮನ್ನ ಇಲ್ಲಿಯೇ ಬಿದ್ದು ತೊಳಲಾಡುವ ಹಾಗೆ ಮಾಡ್ತಿ. ಕೆಲವೊಂದಿಷ್ಟು ಯೋಗ್ಯರಾದ ಜನರಿಗೆ ಸಾಧನೆಯನ್ನ ಮಾಡಿಸಿ ಉತ್ತಮವಾದ ಗತಿಯನ್ನು ಕೊಡ್ತಿ. ಪರಮಾತ್ಮನೇ ನಿನಗೆ ನಮಸ್ಕಾರ. ನಾವೆಲ್ಲ ಅಂದುಕೊಳ್ತೇವೆ, ನಾನು ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾ ಇದ್ದೇನೆ. ಇದು ವಿಶೇಷವಾಗಿ ಬ್ರಹ್ಮದೇವರು ಹೇಳ್ತಾ ಇರೋದ್ರಿಂದ ಬ್ರಹ್ಮದೇವರು ತಾನು ಜಗತ್ತಿನ ಸೃಷ್ಟಿಯನ್ನು ಮಾಡ್ತೇನೆ ಅಂತ ಅಂದುಕೊಂಡಿದ್ದಾನೆ. ಸ್ಥಾವರರಾಗಿರಬಹುದು, ಜಂಗಮ ಪ್ರಾಣಿಗಳಾಗಿರಬಹುದು, ಸ್ಥಾವರವಾದಂತಹ ಸಸ್ಯಾದಿಗಳು, ಅದರ ಮುಖಾಂತರವಾಗಿ ಆಯಾಯ ಸಸ್ಯಾದಿಗಳ ಅಭಿವೃದ್ಧಿಯನ್ನ ಮಾಡಿಸುವವನು ನೀನು. ಜಂಗಮ ಪ್ರಾಣಿಗಳು ಅಂತೂ ಒಂದಿಷ್ಟು ಜಂಗಮ ಪ್ರಾಣಿಗಳಿವೆ. ನಾವೆಲ್ಲರೂ ಜಂಗಮ ಪ್ರಾಣಿಗಳು. ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಸೃಷ್ಟಿ ಮಾಡ್ತೇವೆ, ನಾವು ನಮ್ಮ ತಂದೆ ತಾಯಿಗಳಿಂದ ಸೃಷ್ಟರಾಗಿದ್ದೇವೆ ಅಂತ ಅಂದುಕೊಳ್ತೇವೆ. ಆದರೆ ಸ್ಥಾವರರಾದಂತಹ ವೃಕ್ಷಾದಿಗಳ ಜೊತೆಯಲ್ಲಿ ಜಂಗಮವಾದಂತಹ ಅನೇಕ ಪ್ರಜಾಪತಿಗಳು, ಅವರು ಯಾರ್ಯಾರಿದ್ದಾರೋ ಎಲ್ಲ ಜೀವರು, ಯಾರ್ಯಾರೋ ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳಿದ್ದಾರೋ, ತಂದೆ ತಾಯಂದಿರು, ಎಲ್ಲರ ಒಳಗಡೆಯಲ್ಲೂ ನೀನು ಪ್ರವೇಶ ಮಾಡಿದ್ದಿ. ನೀನೇ ಪ್ರವೇಶ ಮಾಡಿ ಎಲ್ಲರಿಗೂ ಜನನವನ್ನು ಕೊಡುವಂತಹ ನೀನು ಈಗ
ಅದಿತಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಮತ್ತೆ ನಾಟಕವನ್ನ ಪ್ರಾರಂಭ ಮಾಡಿದ್ದಿ. ನಿನ್ನ ಈ ನಾಟಕದಿಂದಾಗಿ ನಮಗೆ ನಿನ್ನ ಹುಟ್ಟು ಆಗ್ತಾ ಇದೆ ಅನ್ನುವ ಭ್ರಮೆ ಬಾರದೇ ಇರೋ ಹಾಗೆ ಮಾಡಪ್ಪ. ನಾವು ಭ್ರಮಾಲೋಕದಲ್ಲಿ ತಿರುಗಿ ಓ ಪರಮಾತ್ಮನಿಗೆ ಹುಟ್ಟಿದೆ ಅಂತ ಭ್ರಾಂತರಾಗಿ ಬಿಟ್ಟೆವು. ಆ ರೀತಿಯಾಗಿ ಭ್ರಾಂತಿ ಬಾರದೇ ಇರುವ ಹಾಗೆ ನಮ್ಮನ್ನ ರಕ್ಷಣೆ ಮಾಡು ಅಂತ ಚತುರ್ಮುಖ ಬ್ರಹ್ಮದೇವರು ಕೇಳಿಕೊಂಡು, ದೇವತೆಗಳೆಲ್ಲ ಅವರ ಪದವಿಯಿಂದ ಚ್ಯುತರಾಗಿ ಹೋಗಿದ್ದಾರೆ. ಅಂತಹ ದೇವತೆಗಳಿಗೆ, ನೀರಿನಲ್ಲಿ ಮುಳುಗುತ್ತಾ ಇರುವಂತಹ ಈ ದೇವತೆಗಳಿಗೆ, ನೀರಿನಲ್ಲಿ ಮುಳುಗುವಂತಹ ವ್ಯಕ್ತಿಗಳನ್ನು ಪಾರು ಮಾಡಬೇಕು ಅಂತಂದ್ರೆ ಕೈ ಹಿಡಿದು ಎಳೆದ್ರೆ ಆಗೋದಿಲ್ಲ, ದೋಣಿಯಲ್ಲೇ ಹೋಗ್ಬೇಕು, ದೋಣಿಯೇ ಅವರಿಗೆ ಆಶ್ರಯ ಆಗ್ಬೇಕು. ಹಾಗೆಯೇ ನೀನೇ ದೇವತೆಗಳಿಗೆ ಆಶ್ರಯನಾಗು ಅಂತ ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದನ್ನೇ ಇಲ್ಲಿಯೂ ಹೇಳ್ತಾ ಇದ್ದಾರೆ. ಬ್ರಹ್ಮೋವಾಚ ಜಯೋರುಗಾಯ ಭಗವನ್ ಉರುಕ್ರಮ ನಮೋಸ್ತುತೆ. ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ. ಜಯ ಉರುಗಾಯ. ಉರುಗಾಯ ಅನ್ನುವಂಥದ್ದು ಪರಮಾತ್ಮನ ಗುಹ್ಯವಾದ ನಾಮ, ಅತ್ಯಂತ ಅಪರೂಪದ, ಉಪನಿಷತ್ತುಗಳಲ್ಲಿ ಮಾತ್ರ ಕಂಡು ಬರುವಂತಹ ಪರಮಾತ್ಮನ ಅತ್ಯಂತ ಗುಪ್ತವಾದ ನಾಮ. ಉರುಗಾಯ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ, ವೇದಾದಿಗಳಲ್ಲೆಲ್ಲ ಸ್ಥಳದಲ್ಲಿ ಪ್ರತಿಯೊಂದು ಪ್ರಕರಣದಲ್ಲೂ ಸರ್ವೋತ್ತಮ ಅಂತ ಹೊಗಳಿಸಿಕೊಳ್ಳುವಂತಹ ಏಕೈಕ ವ್ಯಕ್ತಿ ಅಂತ ಅರ್ಥ. ಸರ್ವೋತ್ತಮ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ನೀನು. ಉರುಕ್ರಮ. ಉರುಕ್ರಮ ಅಂತಂದು ಹೇಳಿದ್ರೆ ನಿನ್ನ ಪರಾಕ್ರಮ ಅಮೋಘವಾದದ್ದು. ಅದನ್ನೇ ತ್ರಿವಿಕ್ರಮ ಅಂತ ಕರೀತಾ ಇದ್ದಾರೆ. ಉರು ಅಂತಂದು ಹೇಳಿದ್ರೆ ತ್ರಿವಿಕ್ರಮ ರೂಪಿಯಾಗಿ ಬೆಳೆಯುವವನೇ. ತೇ ನಮಃ, ನಿನಗೆ ನಮಸ್ಕಾರ. ಎಂಥವ್ ನೀನು? ನಮೋ ಬ್ರಹ್ಮಣ್ಯ ದೇವಾಯ. ನಿನ್ನನ್ನ ತಿಳಿಯಬೇಕು ಅಂತ ಹೊರಟಿರುವಂತಹ ಯಾವ ಜ್ಞಾನಿಗಳಿದ್ದಾರೋ ಅವರಿಗೆ ಅತ್ಯಂತ ಪ್ರೀತಿ ಪಾತ್ರನಾದವ ನೀನು. ಅಷ್ಟೇ ಅಲ್ಲ, ನಿನಗೆ ಅವರಲ್ಲಿ ವಿಶೇಷವಾದ ಪ್ರೀತಿ ಇದೆ. ಅಂತಹ ಪರಮಾತ್ಮನೇ ತ್ರಿಗುಣಾಯ ನಮೋಸ್ತುತೆ. ಪ್ರಜೆಗಳಲ್ಲಿರುವ ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಗುಣಗಳಿಗೂ ಕೂಡ ಪ್ರವರ್ತಕನಾದವನು ನೀನೆ. ಅಂತಹ ಪರಮಾತ್ಮ ನಿನಗೆ ನಮಸ್ಕಾರ. ನಮೋಸ್ತು ಪೃಷ್ಣಿಗರ್ಭಾಯ ವೇದ ಗರ್ಭಾಯ ವೇಧಸೆ. ತ್ರಿಗುಣಾಯ ತ್ರಿಪೃಷ್ಠಾಯ ಶಿಪಿವಿಷ್ಟಾಯ ತೇ ನಮಃ. ಪೃಷ್ಣಿಗರ್ಭಾಯ, ಹಿಂದಿನ ಜನ್ಮದಲ್ಲಿ ಇದೇ ಅದಿತಿ ಪೃಷ್ಣಿಯಾದಾಗ ಅವಳ ಮಗನಾಗಿ ಪೃಷ್ಣಿಗರ್ಭ ಅನ್ನುವ ಹೆಸರಿನಿಂದ ಹುಟ್ಟಿದವನು ನೀನು. ವೇದಗರ್ಭಾಯ, ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ನೀನು. ಹುಟ್ಟೋದು ಅಂತಂದ್ರೆ ಏನರ್ಥ? ಪರಮಾತ್ಮನ ಹುಟ್ಟು ಅಂತಂದ್ರೆ ಏನು? ಪರಮಾತ್ಮನ ಹುಟ್ಟು ಅಂತಂದು ಹೇಳಿದ್ರೆ ಪರಮಾತ್ಮನನ್ನು ನಾವು ತಿಳಿದುಕೊಳ್ಳೋದು. ತಿಳಿದುಕೊಂಡು ನಮ್ಮ ಮಾತಿನ ಮುಖಾಂತರವಾಗಿ 4 ಜನರಿಗೆ ಪರಮಾತ್ಮನ ಬಗ್ಗೆ ತಿಳಿಸಿಕೊಡ್ತೇವಲ್ಲ, ಇದೇ ಪರಮಾತ್ಮನ ಹುಟ್ಟು. ವೇದಗಳಿಂದ ಕರೆಸಿಕೊಂಡು ವೇದಗಳಿಂದ ಪಟ್ಟವನಾಗಿ ಆ ಪರಮಾತ್ಮನೇ ವೇದಗರ್ಭ ಅಂತ ಕರೆಸಿಕೊಳ್ಳುತ್ತಾನೆ. ಅಂತಹ ವೇದಗರ್ಭನೇ ವೇಧಸೆ, ಸರ್ವಜ್ಞನಾದವನು ಅಂತ ಅರ್ಥ. ಎಲ್ಲದರ ಅರಿವು ನಿನಗಿದೆ. ನೀ ಯಾಕೆ ಹುಡ್ತಾ ಇದ್ದಿ? ಅದಿತಿ ಯಾಕೆ ನಿನ್ನನ್ನು ಕುರಿತು ತಪಸ್ಸು ಮಾಡಿದಳು? ಎಲ್ಲದರ ಬಗ್ಗೆ ಗೊತ್ತಿತ್ತು. ಯಾವ ಗರ್ಭದಲ್ಲಿರುವ ಶಿಶುವಿಗೂ ಯಾವ ಪಾಪಕರ್ಮಕ್ಕೆ ಫಲವಾಗಿ ಈ ತಾಯಿಯ ಗರ್ಭವನ್ನ ಸೇರಿದ್ದೇನೆ, ಯಾವ ಪುಣ್ಯಗಳನ್ನ ಅನುಭವಿಸ್ಲಿಕ್ಕೋಸ್ಕರ ಈ ಗರ್ಭವನ್ನ ಸೇರಿದ್ದೇನೆ ಅಂತ ಯಾವ ಗರ್ಭಸ್ಥ ಶಿಶುವಿಗೂ ಗೊತ್ತಿರೋದಿಲ್ಲ. ಎಲ್ಲರೂ ದುಃಖವನ್ನೇ ಅನುಭವಿಸುವವರು. ಆದರೆ ಎಲ್ಲವನ್ನ ತಿಳಿದು ಜನಿಸುವಂತಹ ವ್ಯಕ್ತಿ ನೀನು. ವೇಧಸೆ. ತ್ರಿಗುಣಾಯ ತ್ರಿಪೃಷ್ಠಾಯ, ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳಲ್ಲಿಯೂ ಪ್ರೇರಕ ಶಕ್ತಿ ನೀನೆ. ನಮ್ಮಲ್ಲಿರುವಂತಹ ಸತ್ವಗುಣಕ್ಕೆ, ಅಯೋಗ್ಯರಲ್ಲಿರುವಂತಹ ತಮೋಗುಣಕ್ಕೆ,
ಮಧ್ಯಮ ಜನರಲ್ಲಿರುವಂತಹ ರಾಜಸ ಗುಣಕ್ಕೆ ಪ್ರವರ್ತಕನಾದವನು ಪರಮಾತ್ಮ ನೀನೇ ಆಗಿದ್ದಿ. ತ್ರಿಪೃಷ್ಠಾಯ, ಮೂರು ಲೋಕಗಳಲ್ಲಿ ವಾಸವನ್ನು ಮಾಡುವವನು ನೀನು. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಎಂಬಂತಹ ಮೂರು ಸ್ಥಾನಗಳಲ್ಲಿ ವಾಸ ಮಾಡುವಂತಹ ವ್ಯಕ್ತಿ ನೀನು. ಶಿಪಿವಿಷ್ಠಾಯ ಶಿಪಿವಿಷ್ಠಾಯ ವೇಧಸೆ. ಶಿಪಿವಿಷ್ಠ ಅಂತಂದು ಹೇಳಿದ್ರೆ ಗರುಡನ ಮೇಲೆ ಕುಳಿತಿರುವವನು, ಗರುಡ ವಾಹನನಾದಂತಹ ಪರಮಾತ್ಮ. ಅಂತಹ ಪರಮಾತ್ಮನೇ, ವಿಷ್ಣುವೇ, ನೀನೇ ಇಲ್ಲಿ ಇವಳ ಮಗನಾಗಿ ಹುಡ್ತಾ ಇದ್ದಿ. ಇಂತಹ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದ. ಈ ಸ್ತೋತ್ರವನ್ನು ಮಾಡ್ತಾ ಇರೋದು ಬ್ರಹ್ಮದೇವರು. ಅವರು ಹೇಳ್ತಾ ಇದ್ದಾರೆ, ತ್ವಂ ಆದಿರಂತಹ ಭುವನಸ್ಯ ಮಧ್ಯಂ. ಈ ಇಡೀ ಜಗತ್ತಿನ ಆದಿಹಿ, ಉತ್ಪತ್ತಿ ಕರ್ತನೂ ನೀನೆ, ಅಂತ್ಯ ಲಯಕರ್ತನೂ ನೀನೆ, ಭುವನಸ್ಯ ಮಧ್ಯಂ, ಈ ಸ್ಥಿತಿಯನ್ನು ಮಾಡುವವನು ನೀನೆ. ಲೋಕದಲ್ಲಿ ಪ್ರಸಿದ್ಧಿ ಏನಿದೆ? ಸೃಷ್ಟಿ ಮಾಡೋದು ಬ್ರಹ್ಮದೇವರು, ಸ್ಥಿತಿಯನ್ನು ಮಾಡುವುದು ಪರಮಾತ್ಮ, ಲಯವನ್ನು ಮಾಡೋದು ರುದ್ರದೇವರು ಅಂತ. ಹೌದು, ನಾವೆಲ್ಲ ಮಾಡ್ತೇವೆ. ಆದ್ರೆ ಬ್ರಹ್ಮಣಿ ಬ್ರಹ್ಮ ರೂಪೋಸೌ ಶಿವರೂಪೇ ಜನಾರ್ದನ. ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ಹೆಸರಿನಿಂದ ಪ್ರವಿಷ್ಟನಾಗಿದ್ದುಕೊಂಡು ಬ್ರಹ್ಮದೇವರಿಂದ ಸೃಷ್ಟಿಕರ್ಮವನ್ನು ಮಾಡಿಸುವ ಶಕ್ತಿ ನಿನ್ನದು. ರುದ್ರದೇವರಲ್ಲಿ ಸಂಕರ್ಷಣ ರೂಪದಿಂದಾಗಿ ಸೇರಿಕೊಂಡು ಅವರಿಂದ ಪ್ರಳಯ ಕಾರ್ಯವನ್ನು ಮಾಡಿಸುವಂತಹ ಮಹಾಶಕ್ತಿ ನಿಮ್ಮದು. ಅನಂತ ಶಕ್ತಿಂ ಪುರುಷಂ ಯಮಾಹುಹು. ಪರಮಾತ್ಮ, ನಿನ್ನ ಶಕ್ತಿಗೆ ಒಂದು ಮಿತಿ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಯೋಗ್ಯತೆ ತಾರತಮ್ಯ ಎಲ್ಲ ಒಂದು ಕಲ್ಪದಲ್ಲಿ ಬ್ರಹ್ಮನ ಪದವಿಯಲ್ಲಿ ಕುಳಿತು ಇದರ ಭೋಗವನ್ನು ಅನುಭವಿಸಿದೆವು ಅಂತಾದ್ರೆ ಮುಗೀತು. ಮತ್ತೆ ಈ ಪದವಿಯಲ್ಲಿ ಕೂಡ್ಲಿಕ್ಕಾಗೋದಿಲ್ಲ. ಈಗ ಇಡೀ 14 ಲೋಕಗಳ ನಿಯಾಮಕತ್ವ ನನ್ನಲ್ಲಿ ಇದೆ. ಆದರೆ ಮುಂದಿನ ಸೃಷ್ಟಿಯಲ್ಲಿ ಈ 14 ಲೋಕಗಳ ಆಧಿಪತ್ಯ ನನ್ನದಲ್ಲ. ಮತ್ತಿನ್ನೊಬ್ಬರು ಈ ಬ್ರಹ್ಮನ ಪದವಿಗೆ ಬಂದಿರ್ತಾರೆ, ರುದ್ರನ ಪದವಿಗೆ ಮತ್ತೊಬ್ಬರು ಬಂದಿರ್ತಾರೆ, ಇಂದ್ರನ ಪದವಿಗೆ ಅನೇಕ ಜನರು ಬರ್ತಾರೆ. ಹಾಗಾಗಿ ಒಂದೊಂದು ಕಾಲದಲ್ಲೂ ಕೂಡ ಜಗತ್ತಿನ ನಿಯಾಮಕರು ಬೇರೆ ಬೇರೆ ಆಗ್ತಾ ಇರ್ತಾರೆ. ಆದರೆ ಅನಂತ ಶಕ್ತಿಂ ಪುರುಷಂ ಯಮಾಹು, ನಿನ್ನ ಶಕ್ತಿ ಅಪಾರವಾದದ್ದು, ಅಪರಿಮಿತವಾದದ್ದು. ಯಾವುದೇ ಕಾಲದಲ್ಲೂ ಯಾವುದೇ ಜಗತ್ತಿಗೂ ನಿನ್ನ ಅಧೀನತೆ ಇಲ್ಲದೇನೇ ಇಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಜಗತ್ತಿಗೂ ನಿಯಾಮಕನಾದವನು ನೀನು ಒಬ್ಬನೇ. ನಿನ್ನನ್ನು ಹೊರತುಪಡಿಸಿ ಮತ್ಯಾರೂ ಕೂಡ ಈ ಜಗತ್ತಿಗೆ ನಿಯಾಮಕರಾದವರಿಲ್ಲ. ಕಾಲೋ ಭವಾನ್ ಆಕ್ಷಿಪತೀಶ ವಿಶ್ವಂ ಸ್ರೋತೋ ಯಥಾಂತಹ ಪತಿತಂ ಗಭೀರಂ. ಅತ್ಯಂತ ಗಂಭೀರವಾದಂತಹ ಪ್ರವಾಹದಲ್ಲಿ ಬಿದ್ದಂತಹ ವ್ಯಕ್ತಿಗಳು ಅಥವಾ ಹುಲ್ಲು ಕಡ್ಡಿ ಎಲ್ಲ ಹೇಗೆ ಆ ಪ್ರವಾಹದ ವೇಗಕ್ಕೆ ಸೆಳೆದುಕೊಂಡು ಹೋಗಿಬಿಡುತ್ತೋ ಆ ರೀತಿಯಾಗಿ ಈ ಕಾಲದ ಪ್ರವಾಹದಲ್ಲಿ ಬಿದ್ದುಕೊಂಡು ನಾವೆಲ್ಲರೂ ಕೂಡ ನಿನ್ನ ಅಧೀನವಾದ ಆ ಕಾಲ ಪ್ರವಾಹದಲ್ಲಿ ಅಥವಾ ಕಾಲನಾಮಕನಾದ ನಿನ್ನ ಅಧೀನರಾಗಿದ್ದುಕೊಂಡು ಈ ಸಂಸಾರದಲ್ಲಿ ಸೋರಿ ಹೋಗಿ ಬಿಡುತ್ತೇವೆ. ನಿನ್ನ ಗರ್ಭದಲ್ಲಿ ಸೆಳೆದುಕೊಂಡು ಬಿಡ್ತಿ, ಪ್ರಳಯವನ್ನು ನೀನೇ ಮಾಡಿಸಿ ಬಿಡ್ತಿ. ಈಗೆಲ್ಲ ಕಶ್ಯಪ ಮತ್ತು ಅದಿತಿ ದೇವಿಯರು ತಪಸ್ಸನ್ನು ಮಾಡಿ ಏನೋ ಪ್ರಯತ್ನವನ್ನು ಪಟ್ಟು ನಿನ್ನನ್ನು ಹುಟ್ಟಿಸ್ತಾ ಇದ್ದಾರೆ ಅಂತ ನಾವು ಅಂದುಕೊಳ್ತಾ ಇದ್ದೇವೆ. ಆದರೆ ಇವರು ಹುಟ್ಟಿಸ್ತಾ ಇರೋದಲ್ಲ ನಿನ್ನನ್ನ. ಯಾಕೆ ಅಂತಂದ್ರೆ ಯಾರು ಹುಟ್ಟಿಸಬೇಕು ಅಂತಾದ್ರೂ ಹುಟ್ಟಿಸುವ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ನಿಂತು ಹುಟ್ಟಿಸುವ ಕಾರ್ಯಗಳನ್ನ ಮಾಡಿಸುವವನು ನೀನು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ತ್ವಂ ವೈ ಪ್ರಜಾನಾಂ ಸ್ಥಿರಜಂಗಮಾನಾಂ ಪ್ರಜಾಪತೀನಾಂ ಅಸಿ ಸಂಪ್ರವಿಷ್ಟ. ಸ್ಥಿರವಾದ ಪದಾರ್ಥಗಳಾಗಿರಬಹುದು, ಸ್ಥಾವರ ಪದಾರ್ಥಗಳು ಅಂತಂದ್ರೆ ವೃಕ್ಷಾದಿಗಳು. ವೃಕ್ಷಗಳು ಸ್ಥಾವರವಾದಂತಹದ್ದು, ಆದರೆ ಪ್ರಜನನ ಕ್ರಿಯೆ ಅದರಲ್ಲೂ ಇರುತ್ತೆ. ಒಂದಿಷ್ಟು ವೃಕ್ಷಗಳು ಈ ವೃಕ್ಷಾಂತರಗಳನ್ನ, ಅದೇ ಜಾತಿಯ ವೃಕ್ಷಗಳನ್ನು ಹುಟ್ಟಿಸುತ್ತೆ. ಜಂಗಮರಾದಂತಹ ನಾವೆಲ್ಲರೂ ಕೂಡ ಅನೇಕ ಜಂಗಮರಾದ ಜೀವರನ್ನ, ಜೀವಜಾತಗಳನ್ನ ನಾವೆಲ್ಲ ಹುಟ್ಟಿಸ್ತೇವೆ. ಆದರೆ ನಮ್ಮೊಳಗಡೆಯಲ್ಲೂ ನಿಂತುಕೊಂಡು ಪ್ರಜಾಪತಿಗಳಾದಂತಹ ಕಶ್ಯಪರೇ ಮೊದಲಾದ ಋಷಿಗಳಲ್ಲೂ ನಿಂತುಕೊಂಡು ಪ್ರಜನನ ಕಾರ್ಯವನ್ನ ಮಾಡಿಸುವವನು ಪರಮಾತ್ಮ ನೀನೇ. ಈಗ ಅಂತಹ ನೀನು ಕಶ್ಯಪ ಮತ್ತು ಅದಿತಿಯರ ಸಂಬಂಧದಿಂದ ಅದಿತಿಯ ಗರ್ಭದಲ್ಲಿ ಬಂದು ಅಲ್ಲಿಂದ ಹೊರಗಡೆ ಬರುವ ಹಾಗೆ ತೋರಿಸಿಕೊಳ್ತಾ ಇದ್ದಿ. ಬರ್ತಾ ಇರೋದು ಯಾವುದಕ್ಕೋಸ್ಕರ? ಪದವಿಯಿಂದ ಚ್ಯುತನಾದಂತಹ ಇಂದ್ರನನ್ನ ವಾಪಸ್ಸು ಆ ಪದವಿಯಲ್ಲಿ ಕೂಡಿಸ್ಲಿಕ್ಕೋಸ್ಕರ. ರಾಜ್ಯದಲ್ಲೆಲ್ಲ
ರಾಜಕೀಯದ ಕೆಸರೆರಚಾಟಗಳೆಲ್ಲ ಉಂಟಾದಾಗ, ಸ್ವಪಕ್ಷೀಯರಿಂದಲೇನೆ ಬಹಳಷ್ಟು ಆಕ್ಷೇಪಗಳು ಬಂದಾಗ, ಹೈಕಮಾಂಡ್ ಬಂದ್ಬಿಟ್ಟು ಇವರಲ್ಲಿರುವಂತಹ ಮನಸ್ತಾಪಗಳೆಲ್ಲವನ್ನು ಪರಿಹಾರ ಮಾಡಿ, ಇವನಿಗೆ ಈ ಪದವಿಯಲ್ಲೇ ಇರಬೇಕು, ಇವನು ಈ ಪದವಿಯಲ್ಲಿ ಇರಬೇಕು ಅಂತೆಲ್ಲ ಹೇಗ್ ಮಾಡ್ತಾರಲ್ಲ, ಹಾಗೆ ಪರಮಾತ್ಮನು ಕೂಡ ದೇವತೆಗಳು ಸ್ವಪದದಿಂದ ಚ್ಯುತರಾದಾಗ ದಾನವರನ್ನ ಆ ಪದವಿಯಿಂದ ಕೆಳಗಿಳಿಸಿ ರಾಜಕೀಯ ಚಾಣಕ್ಯ ಅಂತ ಎಷ್ಟೋ ಜನರನ್ನು ಕರೀತಾರೆ. ಹಾಗೆ ಬಹಳ ಬುದ್ಧಿಯನ್ನು ಉಪಯೋಗಿಸಿ ಬ್ರಾಹ್ಮಣರ ಅನುಗ್ರಹದಿಂದಾಗಿ ಇಂದ್ರನ ಪದವಿಯಲ್ಲಿ ಕೂತಂತಹ ಬಲಿಚಕ್ರವರ್ತಿಯನ್ನ ಕೆಳಗಿಳಿಸಿ, ಉಪಾಯವಾಗಿ ಕೆಳಗಿಳಿಸಿ ಆ ಪದವಿಯಲ್ಲಿ ಇಂದ್ರನನ್ನ ಕೂಡಿಸ್ಲಿಕ್ಕೆ ಅಂತ ಬರ್ತಾ ಇದ್ದಿ. ನೀನೇ ಮಾಡ್ಬೇಕಿದನ್ನ. ಯಾಕೆ ಅಂತಂದ್ರೆ ನೀರಿನಲ್ಲಿ ಮುಳುಗುವಂತಹ ವ್ಯಕ್ತಿಗಳಿಗೆ ಮತ್ತೊಬ್ಬ ಮುಳುಗುವ ವ್ಯಕ್ತಿ ಆಸರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸಂಸಾರದಲ್ಲಿ ಬಿದ್ದು ತೊಳಲಾಡುವವರೇ, ನಾವ್ ಹೇಗೆ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ದೋಣಿಯಲ್ಲಿ ಕುಳಿತಂತಹ ಅಥವಾ ಸಂಸಾರ ಸಾಗರದಲ್ಲಿ ಮುಳುಗಲಿಕ್ಕೆ ಅಂತ ಹೊರಟಂತಹ ಜನರಿಗೆ ದೋಣಿಯ ಹಾಗಿರುವವನು ನೀನು. ನೀನೇ ರಕ್ಷಣೆ ಮಾಡಬೇಕೇ ಹೊರತಾಗಿ ನಮ್ಮಂತಹ ಸಾಮಾನ್ಯ ಜನರು ಯಾರನ್ನ ರಕ್ಷಣೆ ಮಾಡ್ಲಿಕ್ಕಾಗತ್ತೆ? ದೇವಾನುದೇವತೆಗಳಿಗೆ ಆ ಪದವಿಯನ್ನು ಕೊಡಿಸ್ಲಿಕ್ಕೆ ನಮ್ಮಲ್ಲಿ ಸ್ವತಂತ್ರವಾಗಿ ಸಾಧ್ಯ ಇದೆ ಏನು? ಸ್ವತಂತ್ರರಾಗಿ ನಾವು ಸಮರ್ಥರಲ್ಲ. ಹಾಗಾಗಿ ನೀನೇ ಬಂದು ಆ ಕೆಲಸವನ್ನು ಮಾಡಿ ಕೊಡಬೇಕು ಅಂತ ಬ್ರಹ್ಮದೇವರು ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ವಂ ವೈ ಪ್ರಜಾನಾಂ ಸ್ಥಿರಜಂಗಮಾನಾಂ ಪ್ರಜಾಪತೀನಾಂ ಅಸಿ ಸಂಪ್ರವಿಷ್ಟಃ ದಿವೌಕಸಾಂ ದಿವಶ್ಚ್ಯುತಾನಾಂ ಪರಾಯಣಂ ನೌರಿವ ಮಜ್ಜತೋಪ್ಸು. ನೀರಿನಲ್ಲಿ ಮುಳುಗಿ ಹೋಗುವಂತಹ ವ್ಯಕ್ತಿಗಳಿಗೆ ದೋಣಿ ಹೇಗೆ ಆಶ್ರಯವೋ ಹಾಗೆ ಸಂಸಾರದ ನೌಕೆಯಲ್ಲಿ ಹೋಗುವಂತಹ ನಮಗೆ, ಸಂಸಾರ ಸಾಗರದಲ್ಲಿ ಬಿದ್ದು ತೊಳಲಾಡುವಂತಹ ನಮಗೆ ನೌಕೆಯ ಹಾಗಿರುವವನು ನೀನು. ದೇವತೆಗಳೆಲ್ಲ ಪದವಿಯಿಂದ ಚ್ಯುತರಾಗಿ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ, ಪದವಿಯಿಂದ ಚ್ಯುತರಾಗಿ ಹೋಗಿದ್ದಾರೆ. ಅಂತಹವರಿಗೆ ಆಶ್ರಯನಾಗಿ ರಕ್ಷಕನಾಗಿ ಇರಬೇಕಾದವನು ಪರಮಾತ್ಮ ನೀನೇ. ಹಾಗಾಗಿ ನೀನು ಇವರನ್ನ ರಕ್ಷಿಸು ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಇಷ್ಟಕ್ಕೆ 8ನೇ ಸ್ಕಂದದ 16ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಇದು ಆದ್ಮೇಲೆ 17ನೇ ಅಧ್ಯಾಯದಲ್ಲಿ ವಾಮನ ರೂಪಿಯಾದ ಪರಮಾತ್ಮನ ಅವತಾರವಾಗುವ ಕಥೆಯನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಹೀಗೆ ಬ್ರಹ್ಮದೇವರು ಪರಮಾತ್ಮನ ಲೀಲೆಗಳನ್ನು ಹೇಳಿ ಪರಮಾತ್ಮನ ಶಕ್ತಿ ಸಾಮರ್ಥ್ಯಗಳೇನಿದೆಯೋ ಅದನ್ನ ತಮ್ಮ ಮನಸ್ಸಿಗೆ ತಂದುಕೊಂಡು ಸ್ತೋತ್ರ ಮಾಡಿದಾಗ ಪರಮಾತ್ಮ ಅದಿತಿಯ ಗರ್ಭದಿಂದ ಪ್ರಾದುರ್ಭಾವಗೊಳ್ಳುತ್ತಾ ಇದ್ದ. ಹೇಗಿದ್ದ? ಕಮಲದ ಹಾಗೆ ಚಕ್ರ, ಶಂಖ, ಗದಾ, ಪದ್ಮಗಳನ್ನು ಧರಿಸಿದ್ದಾನೆ. ಕಮಲದ ಎಲೆಗಳಂತೆ ವಿಸ್ತಾರವಾದ ಕಣ್ಣುಗಳಿವೆ. ಆ ಮುಖಕ್ಕೆ ಒಪ್ಪುವಂತಹ ಯೋಗ್ಯವಾದಂತಹ ಕಣ್ಣುಗಳು ಪರಮಾತ್ಮನಿಗಿದೆ. ಪೀತಾಂಬರವನ್ನ ಧರಿಸಿಕೊಂಡು ಆವಿರ್ಭೂತನಾಗ್ತಾ ಇದ್ದಾನೆ. ಶ್ಯಾಮಲ ವರ್ಣ, ಮೇಘ ಪರಿಪೂರ್ಣವಾದಂತಹ ನೀರಿನಿಂದ ತುಂಬಿದ ಮೇಘದಂತೆ ಶ್ಯಾಮಲವಾದ ಬಣ್ಣ ಶ್ಯಾಮವರ್ಣ ಪರಮಾತ್ಮನದ್ದಿದೆ. ಮಕರ ಕುಂಡಲಗಳನ್ನ ಕಿವಿಯಲ್ಲಿ ಧರಿಸಿದ್ದಾನೆ. ಅದರಿಂದ ಒಳ್ಳೆ ಮುಖದಲ್ಲಿ ಕಾಂತಿ ಪ್ರಕಟವಾಗ್ತಾ ಇದೆ. ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಕಡಗಗಳನ್ನು ಧರಿಸಿದ್ದಾನೆ, ತೋಳ್ಬಂದಿಗಳನ್ನು ಧರಿಸಿದ್ದಾನೆ, ಒಳ್ಳೆ ಕಿರೀಟವನ್ನು ತೊಟ್ಟುಕೊಂಡಿದ್ದಾನೆ, ಸೊಂಟದಲ್ಲಿ ವಡ್ಯಾನವನ್ನು ಕಟ್ಟಿಕೊಂಡಿದ್ದಾನೆ, ಒಳ್ಳೆ ಶಬ್ದವನ್ನು ಮಾಡುವಂತಹ ಗೆಜ್ಜೆಗಳನ್ನ ಕಟ್ಟಿಕೊಂಡಿದ್ದಾನೆ. ಇಂತಹ ಪರಮಾತ್ಮ ಬರ್ತಾ ಇದ್ದ. ಕುತ್ತಿಗೆಯಲ್ಲಿ ವನಮಾಲೆ ಅನ್ನುವ ಹಾರವನ್ನು ಧರಿಸಿಕೊಂಡಿದ್ದಾನೆ. ಅನೇಕ ಬಾರಿ ಹೇಳಿದ ಹಾಗೆ ನಾನಾ ವಿಧವಾದ ಪುಷ್ಪಗಳಿಂದ ನಿರ್ಮಿತವಾದಂತಹ ವನಮಾಲೆ ಅದು. ನಾನಾ ವಿಧವಾದ ಪುಷ್ಪಗಳುಳ್ಳಂತಹ ವನಮಾಲೆ ಅದು. ಅಲ್ಲಿರುವಂತಹ ಹಣ್ಣುಗಳು ಎಂದಿಗೂ ಬಾಡೋದೇ ಇಲ್ಲ. ನಿರಂತರವಾಗಿ ಅದರಲ್ಲಿ ಜೇನನ್ನ ಆಸ್ವಾದನೆ ಮಾಡ್ಲಿಕ್ಕೆ ಅಂತ ದುಂಬಿಗಳು ಬರ್ತಾನೆ ಇರುತ್ತೆ. ಅದರ ಝೇಂಕಾರ ಯಾವಾಗ್ಲೂ ಶಬ್ದ ಮಾಡ್ತಾ ಇರುತ್ತೆ, ಝೇಂಕಾರ ಯಾವಾಗ್ಲೂ ಕೇಳಿಸ್ತಾ ಇರುತ್ತೆ. ಅದರಲ್ಲಿರುವ ಮಕರಂದ ನಾಶವಾಗೋದಿಲ್ಲ, ಹೂಗಳು ಬಾಡೋದಿಲ್ಲ. ಕೌಸ್ತುಭ ಮಣಿಯನ್ನ ಧರಿಸಿಕೊಂಡಿದ್ದಾನೆ. ಈ ರೀತಿಯಾಗಿ ಬಂದು ಕಶ್ಯಪ ಮುನಿಗಳ ಆ ಗರ್ಭಿಣಿಯ ಕೋಣೆ ಬಹಳ ಕತ್ತಲಿನ ಕೋಣೆ ಇರುತ್ತೆ. ಗರ್ಭಿಣಿಯ ಕೋಣೆ ಹಾಗೆ ಇರಬೇಕು ಅಂತ ನಿಯಮಗಳೆಲ್ಲ ಇರುತ್ತೆ. ಹೇಗಿರುತ್ತೆ ಅಂದ್ರೆ ತುಂಬಾ ಚಿಕ್ಕದಾದಂತಹ ಬೆಳಕು ಅದರಲ್ಲಿ ಇರ್ಬೇಕು ಅಂತೆಲ್ಲ ನಿಯಮ ಇರುತ್ತೆ. ಬೇರೆ ಯಾರೂ ಬರಬಾರ್ದು, ಶುದ್ಧವಾಗಿ ಆ ಕೋಣೆ ಒಳಗಡೆ ಬರಬೇಕು ಅಂತ ಪ್ರಸವದ ಕೋಣೆ ಅಂತಾನೆ ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತು. ಅಂತಹ ಕತ್ತಲ ಕೋಣೆಯಲ್ಲಿ ಪರಮಾತ್ಮ ಈ ರೀತಿಯ ಅವತಾರ ಮಾಡಿ ಕಶ್ಯಪ ಪ್ರಜಾಪತಿಯ ಮನೆಯ ಕತ್ತಲೆ ಏನಿತ್ತು ಆ ಕತ್ತಲೆಯನ್ನೆಲ್ಲ ಓಡಿಸಿ ಬಿಡ್ತಾ ಇದ್ದಾನೆ.
ಪರಮಾತ್ಮನ ಪ್ರಕಾಶದಿಂದ ಆ ಕತ್ತಲೆಲ್ಲವೂ ದೂರ ಓಡಿ ಹೋಗ್ತಾ ಇದೆ. ವಾಮನ ರೂಪಿಯಾದಂತಹ ಪರಮಾತ್ಮ ಅವತಾರ ಮಾಡಿದಾಗ ದಿಕ್ಕುಗಳಲ್ಲೆಲ್ಲ ಒಳ್ಳೆ ಸುಗಂಧಭರಿತವಾದಂತಹ ಗಾಳಿ ಬೀಸ್ತಾ ಇದೆ, ಜಲಾಶಯಗಳೆಲ್ಲ ತಿಳಿಯಾದ ನೀರನ್ನ ಸುರಿಸ್ತಾ ಇದೆ, ಜೀವಿಗಳೆಲ್ಲ ಬಹಳ ಸಂತುಷ್ಟರಾಗಿದ್ದಾರೆ. ಮರಗಳು ಅವು ಇವು ಎಲ್ಲ ಒಳ್ಳೆ ಫಲ ಪುಷ್ಪಗಳೆಲ್ಲವನ್ನ ತುಂಬಿಕೊಂಡಿವೆ. ಗೋವುಗಳು, ಬ್ರಾಹ್ಮಣರು, ಯಾರ್ಯಾರಿದ್ದಾರೋ ದೇವತೆಗಳು ಎಲ್ಲರೂ ಬಹಳ ಸಂತುಷ್ಟರಾಗಿದ್ದಾರೆ. ಕೆಲವೊಂದಿಷ್ಟು ಜನ ಹುಟ್ಟಿದಾಗ ದುರ್ಯೋಧನ, ಅನೇಕ ಜನರ, ರಾವಣ ಮುಂತಾದವರ ಹುಟ್ಟಿನ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಉತ್ಪಾತಗಳಾಗ್ತಾ ಇತ್ತು. ಅಯೋಗ್ಯರಾದ ಜನರು ಹುಟ್ಟಿದರೆ ಜಗತ್ತಿನಲ್ಲಿ ಉತ್ಪಾತಗಳಾಗತ್ತೆ, ಯೋಗ್ಯರಾದಂತಹ ಜನರು ಹುಟ್ಟಿದರೆ ಶುಭ ಸೂಚನೆಗಳಾಗತ್ತೆ. ಪರಮಾತ್ಮ ಹುಟ್ಟುವ ಸಂದರ್ಭದಲ್ಲೂ ಕೂಡ ಎಲ್ಲ ಕಡೆಯಲ್ಲಿ ಶುಭ ಸೂಚನೆಗಳಾಗ್ತಾ ಇದೆ. ಬ್ರಾಹ್ಮಣರು, ದೇವತೆಗಳ ಅನುಗ್ರಹಕ್ಕೋಸ್ಕರ ಬಂದಿದ್ದಾರೆ. ರಾಕ್ಷಸರ ಆಡಳಿತವನ್ನ ಕೊನೆ ಮಾಡ್ಲಿಕ್ಕೆ ಅಂತ ವಾಮನ ರೂಪಿಯಾದ ಪರಮಾತ್ಮ ಬರ್ತಾ ಇದ್ದಾನೆ ಅಂತ ಬಹಳ ಸಂತೋಷಗೊಂಡಿದ್ದಾರೆ. ಯಾವಾಗ ಹುಟ್ಟಿದ ಅಂತ ಹೇಳ್ತಾರೆ. ಭಾದ್ರಪದ ಮಾಸದ ದ್ವಾದಶಿ ತಿಥಿಯಿಂದ, ದ್ವಾದಶಿ ತಿಥಿಯಲ್ಲಿ ಪರಮಾತ್ಮ ಹುಟ್ಟಿದ್ದಾನೆ. ಅದನ್ನು ನಕ್ಷತ್ರ ಎಲ್ಲ ಹೇಳ್ತಾರೆ. ಶ್ರವಣ ನಕ್ಷತ್ರ, ಅಭಿಜಿತ್ ಮುಹೂರ್ತ, ಈ ಪರಮಾತ್ಮ ಹುಟ್ಟಿದಂತಹ ಸಂದರ್ಭ. ಅದನ್ನೇ ವಾಮನ ಜಯಂತಿ ಅಂತನೂ ಕರೀತಾರೆ. ಕೆಲವೊಂದಿಷ್ಟು ಜನ ಹುಟ್ಟಿದಾಗ ನಕ್ಷತ್ರಗಳೆಲ್ಲ ಸರಿಯಾದಂತಹ ಸ್ಥಾನದಲ್ಲಿ ಇದೆಯೋ ಇಲ್ವೋ, ಹುಟ್ಟಿದಂತಹ ಸಂದರ್ಭ ಚೆನ್ನಾಗಿದನೋ ಇಲ್ಲೋ ಅಂತ ಜ್ಯೋತಿಷಿಗಳ ಹತ್ರ ಹೋಗಿ ತೋರಿಸ್ತಾರೆ. ಆದ್ರೆ ಪರಮಾತ್ಮ ಹುಟ್ಟಿದಂತಹ ನಿಮಿಷವನ್ನ, ಮುಹೂರ್ತವನ್ನ ನೋಡ್ಕೊಂಡು ಇಂತಹ ಮುಹೂರ್ತದಲ್ಲಿ ಪರಮಾತ್ಮ ಹುಟ್ಟಿದ್ದಾನೆ ಅಂತಂದ್ರೆ ಈ ಕಾಲ ಸರಿಯಾಗಿದೆ ಅಂತ ತಿಳಿತಾರೆ. ಕಾಲ ಸರಿ ಇದ್ದೆ ಅಂತ ನೋಡ್ಕೊಂಡು ಇವನು ಹುಟ್ಟಿದ್ದು ಚೆನ್ನಾಗಿದೆಯೋ ಇಲ್ವೋ ಅಂತ ಇವನ ಭವಿಷ್ಯವನ್ನು ತೀರ್ಮಾನ ಮಾಡಿದರೆ, ಪರಮಾತ್ಮ ಹುಟ್ಟಿದ ಸಂದರ್ಭವನ್ನು ನೋಡ್ಕೊಂಡು ಈ ಕಾಲ ಚೆನ್ನಾಗಿದೆ ಅಂತ ತಿಳಿತಾರೆ. ಅಂತಹ ವ್ಯಕ್ತಿತ್ವ ಪರಮಾತ್ಮನದ್ದು. ಯಾವ ದಿವಸದಲ್ಲಿ ಜನರೆಲ್ಲರೂ ವಾಮನಾವತಾರವನ್ನ ನೋಡ್ತಾ ಇದ್ದಾರೋ ಅಂತಹ ದಿನವನ್ನ ವಿಜಯದ್ವಾದಶಿ ಅಂತ ಕರೀತಾರೆ. ನಡು ಮಧ್ಯಾಹ್ನದ ಸಂದರ್ಭದಲ್ಲಿ ವಾಮನ ರೂಪಿಯಾದಂತಹ ಪರಮಾತ್ಮನ ಜನನವಾಗಿದೆ. ಎಲ್ಲ ಕಡೆಯಲ್ಲಿ ಶಂಖ, ದುಂದುಭಿಗಳು, ಭೇರಿ, ಮೃದಂಗ, ಅನೇಕ ಧ್ವನಿ ಇವೆಲ್ಲವೂ ಬರ್ತಾ ಇದೆ. ಕಹಳೆಗಳು, ವಾದ್ಯಗಳು ಏನೇನಿವೆ ಎಲ್ಲ ಮಂಗಳ ವಾದ್ಯಗಳ ಸ್ವರಗಳೆಲ್ಲ ಕಡೆಯಲ್ಲಿ ಕೇಳ್ತಾ ಬರ್ತಾ ಇದೆ. ಅಪ್ಸರೆಯರು ಸಂತೋಷದಿಂದ ಕುಣಿತಾ ಇದ್ದಾರೆ, ಗಂಧರ್ವ ಶ್ರೇಷ್ಠರು ಗಾನ ಮಾಡ್ತಾ ಇದ್ದಾರೆ, ಪಿತೃಗಳು, ಅಗ್ನಿಗಳು, ದೇವತೆಗಳೆಲ್ಲ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಾತ್ವಿಕ ಚೇತನರು ಅಂತ ಯಾರಿದ್ರು ಎಲ್ಲರೂ ವಾಮನ ರೂಪಿಯಾದ ಪರಮಾತ್ಮ ಹುಟ್ಟಿದ್ದಕ್ಕೆ ಅಂತ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಅದಿತಿಯ ಆಶ್ರಮ ಪ್ರದೇಶ ಏನಿದೆಯೋ ಎಲ್ಲ ಕಡೆಯಲ್ಲಿ ಪುಷ್ಪವೃಷ್ಟಿಯೂ ಆಗ್ತಾ ಇದೆ. ಕಶ್ಯಪರು ಆ ಪರಮಾತ್ಮ ಬಂದಿದ್ದಾನೆ ಅಂತ ನೋಡಿ ಬಹಳ ಜಯಕಾರವನ್ನು ಮಾಡ್ತಾ ಇದ್ದಾರೆ. ಅದಿತಿ ಪರಮಾತ್ಮ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿಕೊಂಡು ತನ್ನ ಎದುರುಗಡೆಯಲ್ಲಿ ನಿಂತಾಗ ಇಂತಹ ಇಡೀ ಜಗತ್ತನ್ನ ತನ್ನ ಗರ್ಭದಲ್ಲಿ ಧರಿಸಿದ ಪರಮಾತ್ಮನನ್ನ ನಾನು ಗರ್ಭದಿಂದ ಧರಿಸಿದೆ, ನನ್ನ ಗರ್ಭದಿಂದ ಈ ಪರಮಾತ್ಮನನ್ನ ಹುಟ್ಟಿಸಿದೆ ಅಂತಂದು ಹೇಳಿದ್ರೆ ನನ್ನಷ್ಟು ಮೂಢಳು ಮತ್ತೊಬ್ರು ಜಗತ್ತಿನಲ್ಲಿ ಯಾರೂ ಇರ್ಲಿಕ್ಕಿಲ್ಲ ಅಂತ ವಿಸ್ಮಿತಳಾಗ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಹೋಗೋಣ. 17ನೇ ಅಧ್ಯಾಯದ 1ನೇ ಶ್ಲೋಕದಿಂದ ನೋಡ್ತಾ ಹೋಗೋಣ. ಶ್ರೀ ಶುಕ ಉವಾಚ ಇತ್ತಂ ವಿರಿಂಚಸ್ತುತ ಕರ್ಮ ವೀರ್ಯ ಪ್ರಾದುರ್ಬಭೂವಾಮೃತ ಭೂರದಿತ್ಯಾಂ ಪ್ರಾದುರ್ಬಭೂವಾಮೃತ ಭೂರದಿತ್ಯಾಂ ಚತುರ್ಭುಜ ಶಂಕ ಗದಾಬ್ಜ ಚಕ್ರಃ ಪಿಶಂಗವಾಸ ನಲಿನಾಯತೆ ಕ್ಷಣಃ. ಪರಮಾತ್ಮನ್ನ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಆದ್ಮೇಲೆ ಅಮೃತಭೂಹು ಅಂತಂದ್ರೆ ಮುಕ್ತರಾದಂತಹ ವ್ಯಕ್ತಿಗಳಿಗೂ ನಿಯಾಮಕನಾದ ಪರಮಾತ್ಮ, ಮುಕ್ತರಿಗೆ ಮುಕ್ತತ್ವವನ್ನು ತಂದು ಕೊಡುವಂತಹವನು, ಸಂಸಾರದಲ್ಲಿರುವ ಜನರಿಗೆ ಮುಕ್ತಿಯನ್ನು ತಂದು ಕೊಡುವಂತಹ ಪರಮಾತ್ಮ ಇವರ ಗರ್ಭದಿಂದ ಅವತಾರ ಮಾಡ್ತಾ ಇದ್ದಾನೆ. ಹುಡ್ತಾ ಇದ್ದಾನೆ ಅಂತ ಎಲ್ಲೋ ಹೇಳೋದಿಲ್ಲ. ಪ್ರಾದುರ್ಬಭುವ ತೋರಿಕೊಂಡ. ವಾಮನ ರೂಪಿಯಾದ ಪರಮಾತ್ಮನ ರೂಪ ಮುಂಚೆನೋ ಅನಂತ ಕಾಲದಿಂದ ಇತ್ತು, ಮುಂದೆಯೂ ಅನಂತ ಕಾಲದವರೆಗೂ, ಅನಾದಿ ಕಾಲದಿಂದ ಇತ್ತು, ಅನಂತ ಕಾಲದವರೆಗೂ ಇರತ್ತೆ.
ಆದರೂ ತನ್ನನ್ನ ತಾನು ಜನರಿಗೆ ತೋರಿಸಿಕೊಳ್ತಾನಲ್ಲ, ಅದನ್ನ ಪ್ರಾದುರ್ಭಾವ ಅಂತ ಕರೀತಾರೆ. ನಾವಿಲ್ಲೇ ಕಂಚಿ ಕ್ಷೇತ್ರದಲ್ಲಿ 40 ವರ್ಷದ ಒಮ್ಮೆ 40 ವರ್ಷಕ್ಕೊಮ್ಮೆ ಆ ಪರಮಾತ್ಮನ ಮೂರ್ತಿಯ ದರ್ಶನವನ್ನು ಮಾಡಿಸ್ತಾರೆ. ಮೂರ್ತಿಯನ್ನು ಹೊರತೆಗೆದಾಗ ಅಯ್ಯೋ ಹೊಸದಾಗ ಆ ಮೂರ್ತಿಯನ್ನು ಮಾಡಿದ್ರು ಅಂತ ನಾವ್ ಯಾವ್ದಾದ್ರು ಅಂದ್ಕೊಳ್ತೇವೇನು? ಇಲ್ಲ, ಮೊದಲಿಗೂ ಆ ಮೂರ್ತಿ ಇತ್ತು. ಆ 48 ದಿವಸ ಆದ್ಮೇಲೂ ಆ ಮೂರ್ತಿ ಇದ್ದೇ ಇರತ್ತೆ. ಮುಂಚೆ ಕಾಣಿಸ್ತಾ ಇರ್ಲಿಲ್ಲ, ತೆಗೆದಾಗ ಕಾಣಿಸ್ತು ಅಷ್ಟೇ. ಹೇಗೋ ಹಾಗೆ ಪರಮಾತ್ಮನ ಎಲ್ಲ ರೂಪಗಳು, ಇದು ಒಂದು ಅಂತಲ್ಲ, ರಾಮಾವತಾರ, ಕೃಷ್ಣಾವತಾರ, ಬುದ್ಧ, ಕಲ್ಕಿ, ಪರಶುರಾಮ, ರಾಮ, ಕೃಷ್ಣ, ಪರಮಾತ್ಮನ ಯಾವ್ಯಾವ ರೂಪಗಳಿವೆಯೋ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಎಲ್ಲ ಅವತಾರಗಳು ಕೂಡ ಆಗ ಹುಟ್ಟಿದ್ದಲ್ಲ, ಹಿಂದೆ ಅನಾದಿ ಕಾಲದಿಂದ ಇತ್ತು. ಬ್ರಹ್ಮಾದಿ ದೇವತೆಗಳು ಆ ಪರಮಾತ್ಮನ ರೂಪಗಳನ್ನು ಎಂದೆಂದಿಗೂ ನೋಡ್ತಾ ಆ ರೂಪಗಳ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಜನರ ಕಣ್ಣಿಗೆ ಕಾಣುವುದು ಅವಾಗಷ್ಟೇ. ತನ್ನ ರೂಪವನ್ನ ಪರಮಾತ್ಮ ತಾನು ತೋರಿಸಿಕೊಳ್ತಾನೆ. ಅದನ್ನೇ ಪ್ರಾದುರ್ಭಾವ, ಅವತಾರ ಅಂತ ಕರೀತಾರೆ. ಈಗ ವಾಮನ ರೂಪಿಯಾದ ಪರಮಾತ್ಮ ಪ್ರಾದುರ್ಭಾವಗೊಳ್ತಾ ಇದ್ದಾನೆ. ತೋರಿಸಿಕೊಳ್ಳುವಾಗ ತಾನು ತುಂಬಾ ಚಿಕ್ಕ ಮಗುವಾಗಿ ತೋರಿಸಿಕೊಳ್ಳಿಲ್ಲ. ಕೃಷ್ಣಾವತಾರದಲ್ಲಿ ಹೇಗೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿಕೊಂಡು ಬಂದ ಅಂತ ಕೇಳ್ತೇವೋ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಚತುರ್ಭುಜ ಶಂಖ ಗದಾಬ್ಜ ಚಕ್ರ ಪಿಶಂಗವಾಸ ನಲಿನಾಯತೆ ಕ್ಷಣ. ಚತುರ್ಭುಜ, ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ 4 ಕೈಗಳು ಇದೆ. ಪಿಶಂಗವಾಸಾಹ, ಪಿಶಂಗ ಅಂದ್ರೆ ಹಳದಿಯ ಬಟ್ಟೆಗಳನ್ನ, ರೇಷ್ಮೆಯ ಬಟ್ಟೆಗಳನ್ನ ಧರಿಸಿದ್ದಾನೆ. ನಲಿನಾಯತೆ ಕ್ಷಣ. ನಲಿನ ಅಂತಂದ್ರೆ ಕಮಲ, ಕಮಲದ ದಳಗಳಂತೆ ವಿಸ್ತಾರವಾದಂತಹ ಕಣ್ಣುಗಳಿವೆ. ಇಂತಹ ಕಣ್ಣುಗಳಿಂದ ಕೂಡಿದ ಪರಮಾತ್ಮ ಅದಿತಿಯ ಗರ್ಭದಲ್ಲಿ ಪ್ರಾದುರ್ಭಾವಗೊಳ್ಳುತ್ತಾ ಇದ್ದಾನೆ. ಶ್ಯಾಮಾವದಾತೋ ಝಷ ರಾಜ ಕುಂಡಲ ತ್ವಿಶೋಲ್ಲಸ ಶ್ರೀವದನಾಂಬುಜ ಪುಮಾನ್ ಶ್ರೀವತ್ಸ ವಕ್ಷಾವಲಯಾಂಗದೋಲ್ಲಸತ್ ಕಿರೀಟ ಕಾಂಚಿ ಗುಣಚಾರುನೂ ಪುರಃ. ಪರಮಾತ್ಮ ನಿರ್ಮಲವಾದ ತುಂಬಿದ ಮೋಡದ ಬಣ್ಣ ಪರಮಾತ್ಮನದ್ದು. ಕಿವಿಯಲ್ಲಿ ಝಷರಾಜ ಮಕರ ಕುಂಡಲಗಳನ್ನ ಧರಿಸಿದ್ದಾನೆ. ಪರಮಾತ್ಮನ ಮುಖವೇ ಒಳ್ಳೆ ಕಾಂತಿ. ಆ ಕರ್ಣಕುಂಡಲ ಕಾಂತಿಯಿಂದ ಮತ್ತಷ್ಟು ಮುಖ ಚೆನ್ನಾಗಿ ಹೊಳಿತಾ ಇದೆ. ದ್ವಿಷಾ ಉಲ್ಲಸತ್ ಶ್ರೀವದನಾಂಬುಜ. ಆ ಕರ್ಣಕುಂಡಲಗಳ ಪ್ರಭಾವದಿಂದ ಮುಖ ಇನ್ನೂ ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಶ್ರೀವತ್ಸ ವಕ್ಷ, ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಧರಿಸಿದ್ದಾನೆ. ವಲಯಾಂಗದೋಲ್ಲಸತ್, ಕಡಗ, ತೋಳ್ಬಂದಿ, ಕಿರೀಟ ಇವೆಲ್ಲವನ್ನ ಧರಿಸಿಕೊಂಡಿದ್ದಾನೆ. ಕಿರೀಟ ಕಾಂಚಿ ಗುಣಚಾರುನೂ ಪುರಃ, ಒಳ್ಳೆ ಒಡ್ಯಾಣ, ಕಾಲ್ಗೆಜ್ಜೆ ಇವೆಲ್ಲವನ್ನ ಧರಿಸಿಕೊಂಡಿದ್ದಾನೆ ಆ ಪರಮಾತ್ಮ. ಅವನು ಪ್ರಾದುರ್ಭಾವಗೊಳ್ತಾ ಇದ್ದಾನೆ. ಮಧುವ್ರತವ್ರಾತ ವಿಘುಷ್ಟ ಯಾಸ್ವಯ ವಿರಾಜಿತ ಶ್ರೀರ್ವನಮಾಲಯಾ ಹರಿಃ ಪ್ರಜಾಪತಿರ್ವೇಶ್ವತಮಸ್ವರೋತಿಷ ವಿನಾಶಯನ್ ಕಂಠ ನಿವಿಷ್ಟ ಕೌಸ್ತುಭಃ. ದುಂಬಿಗಳೆಲ್ಲ ಬಂದು ಪರಮಾತ್ಮ ಕುತ್ತಿಗೆಯಲ್ಲಿ ಹಾಕಿಕೊಂಡಂತಹ ವನಮಾಲೆಯಿಂದ ಮಕರಂದವನ್ನ ಹೀರಿಕೊಂಡು ಹೋಗ್ತಾ ಇದೆ ಅಂತೆ. ಅಂದ್ರೆ ಅಷ್ಟು ಆಗ ತಾನೇ ಅರಳಿದಂತಹ ಪರಿಮಳಯುಕ್ತವಾದಂತಹ ಹೂಗಳು ಪರಮಾತ್ಮನ ಕುತ್ತಿಗೆಯಲ್ಲಿ ಹಾರದ ರೂಪದಲ್ಲಿ ಶೋಭಿಸ್ತಾ ಇದೆ. ಪರಮಾತ್ಮ ಕಂಠದಲ್ಲಿ ಕೌಸ್ತುಭ ಮಣಿಯನ್ನ ಧರಿಸಿಕೊಂಡಿದ್ದಾನೆ. ಆ ಮನೆಯ ಕತ್ತಲೆಲ್ಲವನ್ನ, ಮನಸ್ಸಿನ ಕತ್ತಲನ್ನು ಓಡಿಸುವ ಪರಮಾತ್ಮ ತನ್ನ ಪ್ರಕಾಶದಿಂದ ಮನೆಯ ಕತ್ತಲನ್ನ ಓಡಿಸ್ತಾ ಇದ್ದಾನೆ. ಪರಮಾತ್ಮ ಹುಟ್ಟಿದಾಗ ದಿಕ್ಕುಗಳೆಲ್ಲ ಪ್ರಸನ್ನವಾಗ್ತಾ ಇದೆ. ಜಲಾಶಯಗಳೆಲ್ಲ ನಿರ್ಮಲವಾದ ನೀರನ್ನ ಹರಿತಾ ಇದೆ. ಒಳ್ಳೆ ಫಲಪುಷ್ಪಗಳನ್ನ ಮರಗಳೆಲ್ಲ ಹೊತ್ತುಕೊಂಡಿವೆ. ದೇವತೆಗಳು, ಬ್ರಾಹ್ಮಣರು, ಗೋವುಗಳು ಬಹಳ ಸಂತೋಷ ಪಡ್ತಾ ಇದ್ದಾರೆ. ದಿಶಃ ಪ್ರಸೇದುಸ್ಸಲಿಲಾಶಯಾಸ್ತದಾ ಪ್ರಜಾ ಪ್ರಹೃಷ್ಟಾ ಋತವೋ ಗುಣಾನ್ವಿತಾಃ ದ್ಯೌರಂತರಿಕ್ಷಂ ಕ್ಷಿತಿರಗ್ನಿ ಜಿಹ್ವಾ ಗಾವೋ ದ್ವಿಜಾ ನಗಾಶ್ಚ. ಎಲ್ಲ ಪರ್ವತಾಭಿಮಾನಿ ದೇವತೆಗಳು ಯಾರ್ಯಾರಿದ್ರು ಎಲ್ಲರೂ ಸಂತೋಷವಾಗಿದ್ದಾರೆ. ಯಾವ ದಿವಸ ಹುಟ್ಟಿದ? ಭಾದ್ರಪದ ಮಾಸದ ಶ್ರವಣ ದ್ವಾದಶಿ ತಿಥಿಯಂದು. ಶ್ರವಣ ನಕ್ಷತ್ರ ಇತ್ತು, ದ್ವಾದಶಿ ತಿಥಿ ಇತ್ತು, ಅಭಿಜಿನ್ ಮುಹೂರ್ತ, ಮಧ್ಯಾಹ್ನದ ಸಂದರ್ಭದಲ್ಲಿ, ಸೂರ್ಯ ಮಧ್ಯದ ಆಕಾಶದ ಮಧ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಪರಮಾತ್ಮ ಹುಟ್ಟುತ್ತಾ ಇದ್ದಾನೆ. ಶ್ರೋತ್ರಾಣಾಂ ಶ್ರವಣದ್ವಾಶ್ಯ ಶ್ರೋಣಾಯಾಂ ಶ್ರವಣದ್ವಾದಶ್ಯಾಂ ಮುಹೂರ್ತೆ ಭಿಜಿತಿ ಪ್ರಭು ಸರ್ವೇ ನಕ್ಷತ್ರ ತಾರಾದ್ಯಾಃ
ಚಕ್ರುಸ್ತಜ್ಜನ್ಮ ದಕ್ಷಿಣಂ. ಅವು ಎಲ್ಲ ಮುಹೂರ್ತಗಳು, ರಾಶಿ, ನಕ್ಷತ್ರ, ಪರಮಾತ್ಮ ಹುಟ್ಟೋ ಸಂದರ್ಭಕ್ಕೆ ಎಲ್ಲ ಮುಹೂರ್ತ ನಕ್ಷತ್ರಗಳು ಒಳ್ಳೇದಾಗಿ ಹೋಯ್ತಂತ. ಒಳ್ಳೆ ಉತ್ತಮ ಸ್ಥಾನದಲ್ಲಿ ಇತ್ತು. ಎಲ್ಲ ರಾಶಿಯಾಧಿಪತಿಗಳು, ಮುಹೂರ್ತಾಧಿಪತಿಗಳು ಎಲ್ಲರೂ ಭಗವಂತನ ಅವತಾರದ ಸಂದರ್ಭ ಬಹಳ ಮಂಗಳಕರವಾಗಿರುವ ಹಾಗೆ ಮಾಡಿದ್ದು. ದ್ವಾದಶ್ಯಾಂ ಸವಿತಾ ತಿಷ್ಠನ್ ಮಧ್ಯಂ ದಿನಗತೋ ನೃಪ ವಿಜಯ ನಾಮ ಸಾ ಪ್ರೋಕ್ತ ಯಸ್ಯಾಂ ಜನ್ಮ ವಿದುರ್ಹರೇಃ. ವಾಮನ ರೂಪಿಯಾದ ಪರಮಾತ್ಮ ಯಾವಾಗ ಜನರ ಕಣ್ಣಿಗೆ ಕಾಣಿಸ್ತಾ ಇದ್ದಾನೋ ಆ ಸಂದರ್ಭದಲ್ಲಿ ವಿಜಯ ದ್ವಾದಶಿ ಇತ್ತು. ಅದನ್ನ ಆ ಹೆಸರಿನಿಂದಲೇ ಕಣೀತಾರೆ. ಸೂರ್ಯ ಮಧ್ಯದ ಸ್ಥಳದಲ್ಲಿ ಇದ್ದ. ಪರಮಾತ್ಮ ಹುಟ್ಟಿದ ಆ ಕ್ಷಣದಲ್ಲಿ ಶಂಖ ದುಂದುಭಯೋ ಭೈರ್ಯೋ ಮೃದಂಗ ಪಣವಾನಕಾಹ ಚಿತ್ರವಾದಿತ್ರ ತೂರ್ಯಾಣಾಂ ನಿರ್ಘೋಷಸ್ತು ಮುಲೋಭವತ್. ಪರಮಾತ್ಮ ಹುಟ್ಟಿದ ಆ ಕ್ಷಣದಲ್ಲಿ ಮಂಗಳವಾದ್ಯಗಳ ಸ್ವರ ಎಲ್ಲ ಕಡೆಯಲ್ಲೂ ಕೂಡ ಅದು ಪ್ರತಿಧ್ವನಿಸ್ತಾ ಇದೆ. ಶಂಖ, ದುಂದುಭಿ, ಭೇರಿ, ಮೃದಂಗ, ಪಣವ, ಆನಕ, ಯಾವ್ಯಾವ ದೇವಸ್ಥಾನದ ಮಂಗಳ ಕಾರ್ಯಗಳಲ್ಲಿ ನುಡಿಸ್ತಾರ ಆ ಎಲ್ಲ ವಾದ್ಯಗಳ ಶಬ್ದ ಆ ಸಂದರ್ಭದಲ್ಲಿ ಆಗ್ತಾ ಇದೆ. ಅಪ್ಸರಸೋ ನೃತ್ಯನ್ ಗಂಧರ್ವ ಮನವಃ ಪಿತರೋಗ್ನಯ. ಅಪ್ಸರೆಯರು ಸಂತೋಷದಿಂದ ಕುಣಿತಾ ಇದ್ದಾರೆ. ಗಂಧರ್ವ ಶ್ರೇಷ್ಠರೆಲ್ಲ ಗಾನ ಮಾಡ್ತಾ ಇದ್ದಾರೆ. ಮುನಿಗಳು, ದೇವತೆಗಳು, ಪಿತೃಗಳು ಯಾರ್ಯಾರಿದ್ದಾರೋ, ರಾಕ್ಷಸರಿಂದಾಗಿ ಕ್ಲೇಶವನ್ನು ಅನುಭವಿಸಿದ ಪ್ರತಿಯೊಬ್ಬರೂ ವಾಮನ ರೂಪಿಯಾದ ಪರಮಾತ್ಮ ಅವತಾರ ಮಾಡಿದಾಗ ನಮ್ಮ ಕಷ್ಟ ಇನ್ನು ತೀರ್ತು ಅಂತ ಸಂತುಷ್ಟರಾಗ್ತಾ ಇದ್ದಾರೆ. ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸಿದ್ಧ ವಿದ್ಯಾಧರ ಗಣಾಹ ಸಖಿಂ ಪುರುಷ ಕಿನ್ನರಾಹ ಚಾರಣ ಯಕ್ಷ ರಕ್ಷಾಂಸಿ ಸುಪರ್ಣ ಭುಜ ಗೋತ್ತಮಾಹ ಗಾಯಂತೋಭಿ ಪ್ರಶಂಸಂತೋ ನೃತ್ಯಂತೋ ವಿಬುಧಾ ನರಾಹ ಆದಿತ್ಯಾಶ್ರಮ ಪದಂ ಕುಸುಮೈ ಸಮವಾಕಿರನ್. ಆದಿತ್ಯ ಆಶ್ರಮ ಪ್ರದೇಶದಲ್ಲಿ ದೇವತೆಗಳೆಲ್ಲ ಬಂದು ಹೂವನ್ನ ಸುರಿಸ್ತಾ ಇದ್ದಾರೆ. ಇದನ್ನೆಲ್ಲ ಇಂತಹ ಲಕ್ಷಣಗಳಿಂದ ಕೂಡಿದ, ಹುಟ್ಟಿದ ತತ್ಕ್ಷಣದಲ್ಲಿ ದೇವಾನುದೇವತೆಗಳಿಂದ ಸ್ತುತ್ಯನಾದಂತಹ, ಎಲ್ಲ ಕಡೆಯಲ್ಲಿ ಪುಷ್ಪವೃಷ್ಟಿ ಆದಂತಹ ಸಂದರ್ಭದಲ್ಲಿ ಪರಮಾತ್ಮ ತನ್ನ ಶರೀರವನ್ನು ವ್ಯಕ್ತ ಮಾಡ್ತಾ ತನ್ನ ಗರ್ಭದಿಂದ ಪ್ರಾದುರ್ಭಾವಗೊಂಡಂತಹ ಪರಮಾತ್ಮನನ್ನ ನೋಡ್ತಾ ಇದ್ದಾಳೆ. ಅದಿತಿ ಆಶ್ಚರ್ಯ ಪಡ್ತಾ ಇದ್ದಾಳೆ. ಇಂತಹ ಅದ್ಭುತವಾದ ಶಿಶು ನನ್ನ ಗರ್ಭದಿಂದ ಹುಟ್ಟಿದೆ ಅಂತಂದ್ರೆ ನನ್ನಂಥ ಮೂಢಳು ಯಾರಾದಾಳು ಅಂತ ಬಹಳ ವಿಸ್ಮಿತಳಾಗ್ತಾ ಇದ್ದಾಳೆ. ಕಶ್ಯಪರು ಜಯಕಾರವನ್ನು ಮಾಡ್ತಾ ಇದ್ದಾರೆ. ದೃಷ್ಟ್ವಾದಿತಿಸ್ತಂ ನಿಜ ಗರ್ಭ ಸಂಭವಂ ಪರಂ ಪುಮಾಂಸಂ ಮುದಮಾಪ ವಿಸ್ಮಿತ ಗೃಹೀತ ದೇಹಂ ನಿಜ ಯೋಗ ಮಾಯಯ ಪ್ರಜಾಪತಿಶ್ಚಾಹ ಜಯೇತಿ ವಿಸ್ಮಿತಃ. ಅವನಿಗೂ ಆಶ್ಚರ್ಯ ಆಗಿದೆ. ಅದಿತಿ ದೇವಿಯು ಬಹಳ ವಿಸ್ಮಿತಳಾಗ್ತಾ ಇದ್ದಾಳೆ. ಪರಮಾತ್ಮನ ಅದ್ಭುತವಾದ ಆಶ್ಚರ್ಯಕರವಾದಂತಹ ರೂಪವನ್ನ ನೋಡ್ತಾ ಇದ್ದಾರೆ. ಯಾವ ಪರಮಾತ್ಮ ಅಚಿಂತ್ಯವಾದ, ನಾವು ಮನಸ್ಸಿನಿಂದಲೂ ಚಿಂತನೆ ಮಾಡ್ಲಿಕ್ಕೆ, ಈಗಿನ ತಂದೆ ತಾಯಂದಿರಿಗೆ ಆ ಹಾಸ್ಪಿಟ್ಲಲ್ಲಿ ಮಕ್ಕಳು ಆರೋಗ್ಯಪೂರ್ಣರಾಗಿ ಹುಟ್ಟಿದರೆ ದೇವರಿಗೆ ಬಂದು ನಮಸ್ಕಾರ ಮಾಡಿ, ಕೈ ಕಾಲು ಕಣ್ಣು ಕಿವಿ ಬುದ್ಧಿ ಎಲ್ಲಾ ಸರಿಯಾಗಿತ್ತು ಅಂತಂದ್ರೆ, ಹುಟ್ಟಬೇಕಾದಾಗ ಹುಟ್ಟಿದ್ರು ಅಂತಂದ್ ಹೇಳಿದ್ರೆ ಅದೇ ದೊಡ್ಡ ಆಶ್ಚರ್ಯದ ಸಂಗತಿ. ಅದರಲ್ಲೂ ಸುಖ ಪ್ರಸವ ಆಯ್ತು ಅಂತಂದ್ರೆ, ಆಪರೇಷನ್ಗಳೇ ಆಗದೇನೆ ಸುಖ ಪ್ರಸವ ಆಯ್ತು ಅಂತಂದ್ ಹೇಳಿದ್ರೆ ಅದಕ್ಕೆ ಬಹಳ ಸಂತೋಷ ಪಟ್ಬಿಡ್ತಾರೆ. ಅದರಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿಕೊಂಡು ಮಗು ಹುಟ್ಟೋದು ಅನ್ನೋದು ನಮ್ಗೆ ಯೋಚನೆಗೂ ನಿಲುಕೋದಿಲ್ಲ. ಪರಮಾತ್ಮ ಆದಿತ್ಯ ಗರ್ಭದಿಂದ ಯಾವ ಶರೀರವನ್ನ ವ್ಯಕ್ತ ಮಾಡಿದ್ನೋ, ಭೂಷಣ ಆಯುಧ ಮುಂತಾದವುಗಳೆಲ್ಲವನ್ನ ಧರಿಸಿಕೊಂಡು ಪರಮಾತ್ಮನ ಯಾವ ರೂಪ ಕಂಡಿತ್ತೋ ಅಂತಹ ಪರಮಾತ್ಮ ತನ್ನ ಆ ಅದ್ಭುತ ರೂಪವನ್ನ ಮರೆ ಮಾಡಿ ವಟುವಾಗಿ ನಿಲ್ತಾ ಇದ್ದಾನೆ. ಅಂದ್ರೆ ಹುಟ್ಟಿದ ಕ್ಷಣದಲ್ಲಿ ಚಿಕ್ಕ ಮಗು ಬಾಯಲ್ಲಿ ಬೆರಳಿಟ್ಟು ಚೀಪ್ಲಿಕ್ಕೆ ಆಗೋದಿಲ್ಲ, ಅಂತ ಶಕ್ತಿ ಇಲ್ಲದೆ ಇರುವ ಮಗು ಆ ತರ ಅಲ್ಲವೇ ಅಲ್ಲ. ಹುಟ್ಟಿದ ಕ್ಷಣದಲ್ಲಿ ಅಳುವಂತಹ ಮಗು ಅಲ್ಲ. ಅದನ್ನ ಮುಂದೆ ಹೇಳ್ತಾರೆ. ವಾಮನ ರೂಪಿಯಾದಂತಹ ಪರಮಾತ್ಮ 7-8 ವರ್ಷಗಳ ವಟುವಿನ ರೂಪವನ್ನು ಧರಿಸಿಕೊಂಡು ಪರಮಾತ್ಮ ನಿಲ್ತಾ ಇದ್ದಾನೆ. ನಿಂತ ತತ್ಕ್ಷಣದಲ್ಲಿ ಇವನಿಗೆ ನಾಮಕರಣ ಮಾಡ್ಬೇಕೋ, ಅನ್ನಪ್ರಾಶನಾದಿ ಸಂಸ್ಕಾರಗಳನ್ನು ಮಾಡ್ಬೇಕೋ, ಉಪನಯನಾದಿ ಸಂಸ್ಕಾರಗಳನ್ನು ಮಾಡ್ಬೇಕೋ ವಿಚಾರ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ.
ಹುಟ್ಟಿದ 12ನೇ ದಿವಸಕ್ಕೆ ಜಾತಕರ್ಮ ಮಾಡಿಸ್ತಾರೆ. ಅದಾದ್ಮೇಲೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅನ್ನಪ್ರಾಶನಾದಿಗಳನ್ನ ಮಾಡಿಸ್ತಾರೆ. ಅದಾದ್ಮೇಲೆ 7-8 ವರ್ಷಗಳಿಗೆ ಉಪನಯನ ಸಂಸ್ಕಾರ, ಅಕ್ಷರಾಭ್ಯಾಸ ಸಂಸ್ಕಾರ, ಆಮೇಲೆ ಉಪನಯನ ಸಂಸ್ಕಾರ. ಇವನಿಗೆ ಎಲ್ಲವನ್ನು ಒಟ್ಟಿಗೆ ಮಾಡ್ಬೇಕಾಯ್ತು. ಯತ್ತದ್ವಪುರ್ಭಾತಿ ವಿಭೂಷಣಾಯುಧೈಃ ಅವ್ಯಕ್ತವದ್ ವ್ಯಕ್ತಮಧಾರಯದ್ಧರಿಃ ಬಭೂವ ತೇನೈವ ಸ ವಾಮನೋ ವಟುಃ ಸಂಪಶ್ಯತೋರ್ದಿರ್ವ್ಯಗ್ದಿತಿರ್ ಅವ್ಯಗತಿರ್ ಯಥಾ ನಟಃ. ಸಂಪಶ್ಯತೋಃ ದಿವ್ಯಗತಿಃ ಯಥಾ ನಟಃ. ಅದ್ಭುತವಾದಂತಹ ಪ್ರವೃತ್ತಿ ಪರಮಾತ್ಮನದ್ದು. ಅವನನ್ನು ಹೇಗೆ ಅಂತ ವಿಚಾರ ಮಾಡ್ಲಿಕ್ಕೆ ನಮಗಾಗೋದಿಲ್ಲ. ಅಂತಹ ಪರಮಾತ್ಮ ಅದ್ಭುತವಾದ ಆ ರೂಪವನ್ನ ಮರೆ ಮಾಡಿ ಈಗ ತನ್ನನ್ನ ವಟುವಿನ ರೂಪದಲ್ಲಿ ತೋರಿಸಿಕೊಳ್ತಾ ಇದ್ದಾನೆ. ಇದು ಆದ್ಮೇಲೆ ಅವನಿಗೆ ಒಂದೊಂದೇ ಸಂಸ್ಕಾರಗಳನ್ನ ಮಾಡ್ತಾ ಹೋಗ್ತಾರೆ. ಆ ಸಂಸ್ಕಾರ ಒಂದು ಉಪನಯನ, ಜಾತಕರ್ಮ. ಉಪನಯನ ಸಂಸ್ಕಾರವನ್ನು ಮಾಡಿದಾಗ ಮೇಖಲವನ್ನ, ಉಪವೀತವನ್ನ, ಕಮಂಡಲವನ್ನ, ಕೆಲವೊಂದಿಷ್ಟು ಜನ ಇದು ದಂಡವನ್ನ, ಭಿಕ್ಷೆ ಬೇಡ್ಲಿಕ್ಕೆ ಬೇಕಾದ ಪಾತ್ರೆಯನ್ನ, ಇದು ಮೈ ಮೇಲೆ ಹೊದಿಲಿಕ್ಕೆ ಬೇಕಾದ ವಸ್ತ್ರಗಳನ್ನ ಒಬ್ಬೊಬ್ರು ಬಂದು ಕೊಡ್ತಾರೆ. ಆ ಸಂಸ್ಕಾರಗಳೆಲ್ಲವೂ ಹೇಗಾಯ್ತು. ನಂತರದಲ್ಲಿ ವಾಮನ ರೂಪಿಯಾದ ಪರಮಾತ್ಮ ಬಲಿಯ ಯಾಗ ಸ್ಥಳಕ್ಕೆ ಹೋಗ್ತಾನೆ. ಆ ಎಲ್ಲ ಕಥೆಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಅರ್ಪಣಮಸ್ತು.